ಶ್ರಾವಣಿ ಮೇಡಮ್ ಈಗ ತಾನೇ ಇಲ್ಲೇ ಇದ್ರು, ಆಗಲೇ ಕಾಲ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ಲಿ? ಯಾರ್ದೋ ಕಾಲ್ ಬರ್ತಿದ್ದಲ್ಲ ಬಾವ, ಪಿಕ್ ಮಾಡಿ. ಅದು ನಮ್ಮ ಹಳೆ ಕಂಪ್ನಿ ಬಾಸು. ಬಸ್ ಹೇಳಿ ಬಸ್. ನಾನು ಹೇಳ್ತಿರೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಮಾತಾಡ್ತಿದ್ದೀನಿ ಅಂತ ಅಲ್ಲಿ ಯಾರಿಗೂ ಅನುಮಾನ ಬರಬಾರ್ದು. ಇಲ್ಲ ಬಸ್, ಬರಲ್ಲ. ನಿಮ್ಮ ಮುಖದಲ್ಲಿ ಭಯ ಕಾಣ್ತಾ ಇದೆ. ಆ ಭಯ ಹೋಗಿ ಮುಖದಲ್ಲಿ ನಗು ಇರಬೇಕು. ಬೆವ್ರ್ತಿದ್ದೀರಲ್ಲ, ಆ ಬೆವರು ಒರೆಸ್ಕೊಂಡು ಕೂಲಾಗಿ ಮಾತಾಡೋ ಥರ ಮಾತಾಡಿ. ಹೇಳು ಬಸ್. ಈಗ ನೀವೇನು ತೀರ್ಮಾನ ಮಾಡ್ತಿದ್ದೀರಾ? ಮನೇಲೇ ಇರಬೇಕು ಅಂತನಾ, ಮನೆಯಿಂದ ಹೋಗಬೇಕು ಅಂತನಾ? ಕೆಲಸ ಮಾಡಬೇಕು ಅಂತನಾ, ಕೆಲಸ ಮಾಡಬಾರ್ದು ಅಂತನಾ? ಆ ತೀರ್ಮಾನ ಎಲ್ಲ ನನ್ನ ಕೈಲಿ ಎಲ್ಲಿದೆ ಬಾಸ್. ಸರಿ, ಹಾಗಾದ್ರೆ ನಿರ್ಧಾರ ನಾನು ಮಾಡ್ತೀನಿ, ಮೂಗ್ದಾರ ನಿಮಗೆ ಹಾಕ್ತೀನಿ. ಐಶು ಪುಟ್ಟನ ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ. ನೀವೆಲ್ಲರೂ ಮನೆಯಿಂದ ಹೋದರೆ ನಮ್ಮ ಯಜಮಾನರು ಕೂಡ ತುಂಬ ನೊಂದ್ಕೋತಾರೆ. ಅದಕ್ಕೆ ತುಂಬ ಎಕ್ಸೈಟ್ ಆಗಬೇಡಿ. ನಾನು ಹೇಳಿದ್ನಲ್ಲ ಮೂಗ್ದಾರ ಹಾಕ್ತೀನಿ ಅಂತ. ಮನೇಲಿ ಯಾರ ಮನಸ್ಸಿಗೂ ಬೇಜಾರಾಗಬಾರ್ದು ಅಂತ ಅಂದರೆ ನೀವು ಈ ಮನೆಯಲ್ಲೇ ಇರಬೇಕು. ಆದರೆ ನೀವು ಈ ಮನೇಲಿ ಇದ್ದರೂ ಕೂಡ ನೀವೇ ದುಡಿಬೇಕು. ನಿಮ್ಮ ಹೆಂಡತಿನ, ಮಗುನ, ನಿಮ್ಮ ಅಮ್ಮನ್ನ ನೀವೇ ನೋಡ್ಕೋಬೇಕು. ಮನೆ ಜವಾಬ್ದಾರಿನ ಶೇರ್ ಮಾಡ್ಕೋಬೇಕು. ಅಷ್ಟೇ ತಾನೆ ಆಗಲಿ ಬಸ್ ಬಸ್. ಬರೀ ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೊಂದು ಕಂಡೀಷನ್ ಇದೆ. ವಾರ ಪೂರ್ತಿ ನೀವು ಹೊರಗೆ ಹೋಗಿ ದುಡಿಬೇಕು. ವೀಕೆಂಡಲ್ಲಿ ನೀವು ನಿಮ್ಮಮ್ಮ ನಮ್ಮ ಮನೇಲಿ ದುಡಿಬೇಕು. ಇದುವರೆಗೂ ಮನೆಯವ್ರನ್ನ ಗೋಳ್ ಹಾಕೊಂಡಿದ್ದಕ್ಕೆ ಇನ್ನು ಮುಂದೆ ಮನೆಯವ್ರ ಸೇವೆ ಮಾಡಿ ನಿಮ್ಮ ತಪ್ಪನ್ನ ತಿದ್ಕೋಬೇಕು. ಗೊತ್ತಾಯ್ತಾ? ಇದಕ್ಕೆಲ್ಲ ಓಕೆ ಅನ್ನೋದಾದ್ರೆ ನೀವು ಮನೇಲಿ ಇರ್ಬೋದು. ಇಲ್ಲ ಅಂದರೆ ಇಲ್ಲ ಅನ್ನೋ ಮಾತೇ ಇಲ್ಲ, ಎಲ್ಲ ಓಕೆ. ಸರಿ, ಹಾಗಾದ್ರೆ ಆದಷ್ಟು ಬೇಗ ಕೆಲಸ ಹುಡ್ಕೊಳ್ಳಿ. ಕೆಲಸ ಸಿಕ್ಕಿಲ್ಲ ಅಂತ ಕಾರಣ ಹೇಳಿದ್ರೆ ಆಗಲ್ಲ ಆಗಲ್ಲ ಆಗಲ್ಲ, ಹಂಗೆಲ್ಲ ಆಗೋದೇ ಇಲ್ಲ. ವೆರಿ ಗುಡ್. ಈಗ ಫೋನ್ ಕಟ್ ಮಾಡಿ ಅಲ್ಲಿ ಮಾತಾಡಿ. ಸರಿ ಬಸ್. ಅದು ನಮ್ಮ ಹಳೆ ಕಂಪ್ನಿ ಬಾಸು ಮತ್ತೆ ಕೆಲಸ ಕೊಡ್ತೀನಿ ದಯವಿಟ್ಟು ಬಾ ಅಂದರು. ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟೆ. ಅಯ್ಯೋ ಅಳಂದ್ರೆ, ಈಗ ತಾನೇ ಕೆಲಸ ಮಾಡ್ತೀನಿ ದುಡಿತೀನಿ ಅಂತ ಹೇಳಿದ್ರಿ, ಈಗ ಹೋಗಲ್ಲ ಅಂತ ಹೇಳ್ತಿದ್ದೀರಾ? ಅದು ನಮ್ಮ ಹಳೆ ಕಂಪ್ನಿ ಇಲ್ಲಿಂದ 35 ಕಿಲೋಮೀಟ್ರ್ ದೂರ. ಸೊ ನಾನು ಇಲ್ಲಿದ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋದು ಮಾಡೋದು ಎಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟೆ. ಬಾವ ಹಂಗಂದ್ರೆ ಇಲ್ಲಿರೋದಕ್ಕೆ ಒಪ್ಕೊಂಡಿದ್ದೀರಾ? ಇನ್ನೇನು ಮಾಡೋದು ಸುಬ್ಬು, ನಿಮ್ಮ ಪ್ರೀತಿ ನನ್ನ ಕಟ್ಟಾಕ್ಬಿಡ್ತು. ನೀವೆಲ್ಲ ಇಷ್ಟೊಂದು ಒತ್ತಾಯ ಮಾಡಿ ಕೇಳ್ಕೊಂಡ್ಮೇಲೆ ನಾನು ಇಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನನ್ನದೊಂದು ಕಂಡೀಷನ್ ಇದೆ. ಈ ಮನೆ ಖರ್ಚನ್ನ ನಾನು ಒಂದು ಸ್ವಲ್ಪ ನಿಭಾಯಿಸ್ತೀನಿ. ಅದಕ್ಕೆ ನೀವೆಲ್ಲ ಒಪ್ಕೋತೀರ ಅನ್ನೋದಾದರೆ ಇರ್ತೀನಿ. ಓಕೆ? ಆಯ್ತು ಬಾವ. ಅಳಿಂದ್ರೆ ಇದಕ್ಕಿಂತ ಖುಷಿ ಇನ್ನೇನಿದೆ? ಒಂದು ಕಡೆ ನೀವು ಕೆಲಸ ಮಾಡಿ ಜವಾಬ್ದಾರಿ ತಗೋಬೇಕು ಅನ್ನೋ ನನ್ನ ಮಗಳ ಕನಸು ನೆನಸಾಗುತ್ತೆ. ಇನ್ನೊಂದು ಕಡೆ ನಾವೆಲ್ಲ ಒಟ್ಟಿಗೆ ಇರ್ಬೋದು. ಹೌದು ಹೌದು ಅತ್ತೆ, ನಾನು ವಾರ ಪೂರ್ತಿ ಹೊರಗಡೆ ಕೆಲಸ ಮಾಡ್ತೀನಿ. ವೀಕೆಂಡಲ್ಲಿ ಕುಡಿತೀರಾ? ಲೇ ಹಂಗಲ್ಲ ಕಣೆ, ವೀಕೆಂಡಲ್ಲಿ ನಾನು ನಮ್ಮ ಮಮ್ಮಿ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಕ್ ಬಂದೆ. ಇದೇರಲ್ಲ ಸುಂದರ, ಹಿಂಗೆ ಹೇಳ್ಬಿಟ್ಟೆ. ಮಮ್ಮಿ, ಇದು ಬಾಸ್ ಆರ್ಡ್ರ್, ಹೇಳಿದಕ್ಕೆಲ್ಲ ಸುಮ್ಮನೆ ಹ್ಞೂ ಅನ್ನು. ಹೌದೌದು. ಇನ್ಮೇಲೆ ಪ್ರತಿದಿನ ನಮ್ಮ ಮನೇಲಿ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾದಾರ ಅನ್ನೋ ಹಾಡು ಕೇಳ್ತಾನೇ ಇರುತ್ತೆ. ಅಬ್ಬಾ, ನನಗೆ ಈಗ ಸಮಾಧಾನ ಆಯ್ತು ರೀ. ನೀವು ತಿಂಗಳು ಪೂರ್ತಿ ದುಡ್ದು ಸಂಬಳ ತರುವಾಗ ಪ್ರೀತಿಯಿಂದ ನನಗೆ ಸೀರೆ ತರೋದನ್ನ ಮರಿಬಾರ್ದು, ಆಯ್ತಾ?
ಕೂತ್ರೆ ಅಮ್ಮನ್ನು ಬೇಜಾರು ಮಾಡ್ಕೋತಾಳೆ. ಅಮ್ಮನಿಗೆ ಹುಷಾರಾದ್ಮೇಲೆ ನೀನು ಅವಳನ್ನ ಮಾತಾಡ್ಸುವಂತೆ, ಸರಿನಾ? ಪುಟ, ಏ ಪುಟ, ಪಿಂಕಿ, ಸುರೇಂದ್ರ, ಪಿಂಕಿ ಇನ್ನೂ ಹಠ ಮಾಡ್ತಿದ್ದಾಳ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಕ್ಕ. ಅವಳನ್ನ ನೋಡ್ತಾ ಇದ್ರೆ ಒಂಥರ ಸಂಕಟ ಆಗ್ತಾ ಇದೆ. ಅಕ್ಕ, ಬಂದಾಗಿಂದ ಅವಳು ಸರಿಯಾಗಿ ಏನು ತಿಂದೇ ಇಲ್ಲ, ಒಂದೇ ಸಮ ಅಳ್ತಾ ಇದ್ದಾಳೆ. ಅಲ್ಲಿ ನೋಡಿದ್ರೆ ಒಂದನ್ನು ಅಳ್ತಾ ಇದ್ದಾಳೆ. ಅಲ್ಲಕ್ಕ, ಆ ದೇವರು ನಮ್ಗೆ ಯಾಕಿಂತ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ. ಶಿಕ್ಷೆ ಕೊಡ್ತಿರೋದು ದೇವ್ರಲ್ಲ ಕಣೋ ದಡ್ಡ, ನಾನು. ಇಲ್ಲಕ್ಕ, ನನಗೆ ಇವ್ರ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ. ಹೀಗೆ ಆದರೆ ಪಿಂಕಿನ ಹುಷಾರ್ ತಪ್ತಲ್ಲ ಅಷ್ಟೇ. ಅಯ್ಯೋ, ಹಾಗಂತ ಅವಳನ್ನ ವಂದನ ಹತ್ರ ಕರ್ಕೊಂಡು ಹೋಗ್ತಿದ್ಯಾ? ಒಂದು ವೇಳೆ ವಂದನ ಏನಾದರೂ ಮಗುಗೆ? ಅಕ್ಕ, ಇನ್ನೇನು ಹೇಳ್ಬೇಡ, ನಾನೇ ಹೋಗಿ ಒಂದನ ಹತ್ರ ಮಾತಾಡ್ತೀನಿ. ಅದೇನೇ ಪರಿಸ್ಥಿತಿ ಬಂದು ನಾನು ಎದುರಿಸ್ತೀನಿ ಅಕ್ಕ. ಹತ್ರ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡಿ ಪಿಂಕಿಗೆ ಒಂದ್ಸಲನಾದರೂ ಅವಳನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ. ಬೇಡ ಬೇಡ ಸುರೇಂದ್ರ, ನನ್ನ ಮಾತು ಕೇಳು. ನೀನು ಈಗ ಹೋಗಿ ವಂದನ ಮಾತಾಡ್ಸೋದು ಸರಿ ಇರಲ್ಲ. ಅವಳೀಗ ಒಳ್ಳೆ ಪರಿಸ್ಥಿತಿಯಲ್ಲಿ. ಒಂದು ಕೆಲಸ ಮಾಡ್ತೀನಿ, ನಾನು ಮೊದಲು ಹೋಗಿ ಅವಳನ್ನ ಮಾತಾಡಿಸ್ತೀನಿ. ಅಲ್ಲಿವರೆಗೂ ನೀವು ಯಾರು ಅಲ್ಲಿಗೆ ಹೋಗೋದು ಬೇಡ. ಇಲ್ಲಕ್ಕ, ನನ್ನ ಕೆಲಸ ಇಸ್ಕೊಳಕ್ಕಾಗ್ತಿಲ್ಲ. ಇದ್ರ ಬದಲು ನಾನೇ ಹೋಗಿ ಒಂದನ ಹತ್ರ ಮಾತಾಡ್ತೀನಿ. ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ನನ್ನನ್ನು ತಡಿಬೇಡ ನೀನು. ಕೆಲಸ ಏನೋ ಮಾಡ್ತೀನಿ ಅಂತ ಒಪ್ಕೊಂಬಿಟ್ಟೆ. ಏನು ಮಾಡೋದು, ನನಗೆ ಅಂತ ಎಲ್ಲಿ ಕೆಲಸ ಸಿಗುತ್ತೆ? ಅದು ಅಲ್ಲದೆ ನನಗೆ ಕೆಲಸ ಕೊಡೋಂಥ ಅದೃಷ್ಟವಂತರು ಯಾರಿದಾರೋ ಏನೋ. ತಗೊಳ್ರಿ, ಕಾಫಿ ಕುಡೀರಿ. ನಿಮಗೆ ಅಂತ ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ, ತಿನ್ನಿ. ಏನೇ ಇದು, ಇಷ್ಟೊಂದು ರಾಜೋಪಚಾರ ಮಾಡ್ತಾ ಇದೆಯಾ ನನಗೆ? ರೀ, ನೀವು ದುಡಿತಿರೋ ಗಂಡಸು, ದುಡಿಯೋ ಗಂಡಸಿಗೆ ಕೊಡಬೇಕಾಗೋ ಗೌರವ ಎಲ್ಲ ಕೊಡಬೇಕು ತಾನೆ. ನೀವು ಮನೆಯಿಂದ ಹೊರಗಡೆ ಹೋಗಿ ಕಷ್ಟಪಟ್ಟು ದುಡ್ಕೊಂಡು ಬರಬೇಕಾದ್ರೆ ನಾನು ಮನೇಲಿದ್ದು ನಿಮ್ಗೆ ಇಷ್ಟು ಸೇವೆ ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ? ಗಂಡ ಆದವನು ದುಡ್ದು ಹೆಂಡ್ತಿನ ಸಾಕ್ತೀನಿ ಅಂತಿರ್ಬೇಕಾದ್ರೆ ಹೆಂಡ್ತಿಗೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳಿ? ನೋಡಿ, ಇದನ್ನ ಬಿಟ್ಟು ನಿಮ್ಗೆ ಇನ್ನೂ ಏನಾದರೂ ಬೇಕಿದ್ರೆ ಹೇಳಿ, ಕೊಡ್ತೀನಿ. ಕೊಡ್ತೀಯಾ? ಹೋಗ್ರಿ. ಯಾಕ ಹೆಂಡತಿ ಎದುರಿಗೆ ಅಷ್ಟೊಂದು ಹೆಣ್ಣು ಥರ ನುಲಿತಾ ಇದೆಯಾ? ಮತ್ತಿನ್ನೇನು ಮಮ್ಮಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದಾಗೆ ಮನೇಲಿ ಚಕ್ಲಿ ನಿಪ್ಪಟ್ಟು ಕಾಫಿ ಆಹಾಹಾ ರಾಜೋಪಚಾರ ನಡೀತಾ ಇದೆ. ಇದಕ್ಕಿಂತ ಅದೃಷ್ಟ ಇನ್ನೇನು ಬೇಕು ನನಗೆ? ಸರಿತ್ರ ಅಲ್ಲಲ್ಲಿ ನಾನು ಏನೇನೋ ಕನಸು ಕಾಣ್ತಾ ಇದ್ದೀನಿ. ಕೈಗೊಂದು ಕಾಲಿಗೊಂದು ಆಳಿಟ್ಕೊಂಡು ಸುಪ್ಪತ್ತಿಗೆ ಮೇಲೆ ಮೆರಿಬೇಕು ಅಂತ ಕನಸು ಕಾಣ್ತಾ ಇದ್ರೆ, ನೀನು ಇನ್ನೊಬ್ಬರು ಮನೇಲಿ ಕೆಲಸ ಮಾಡಿಕೊಂಡು ಹಾಳಾಗಿರ್ತೀನಿ ಅಂತ ಆಸೆ ಪಡ್ತಿದ್ದೀಯಲ್ಲಲ್ಲಿ ಅಲ್ಪತೃಪ್ತ ಆತ್ಮವೇ. ಏನು ಮಾಡೋದು ಮಮ್ಮಿ, ಇದು ಯಾವುದು ನಮ್ಮ ಕೈಯಲ್ಲಿಲ್ಲ. ಅಲ್ಲೊಂದು ಶಕ್ತಿ ಇದೆ ನೋಡು, ಆ ಕೈ ಆಡಿಸ್ದಂಗೆ ನಾವು ಭಕ್ತಿಯಿಂದ ಕೇಳ್ಕೊಂಡಿರ್ಬೇಕಷ್ಟೆ. ಎಲ್ಲೋ ಏನೋ ಎಡವಟ್ಟಾಗಿದೆ ಕಣೋ. ನೋಡು, ತಾತ್ಸಾರ ಮಾಡಿದ್ರೆ ಕಡ್ಡಿನೂ ಗುಡ್ಡ ಆಗುತ್ತೆ ಅಂತ ಕೇಳಿದ್ದೀನಿ. ಆದರೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಗುಂಡು ಪಿನ್ನು ತ್ರಿಶೂಲವಾಗಿಬಿಡ್ತಲ್ಲೋ. ಇನ್ನೇನು ಮಾಡೋದು ಮಮ್ಮಿ, ಕೋಟಿ ಕೋಟಿ ಆಸ್ತಿ ಬಂದರೆ ಹಾಗೇನೆ ಈಗ ಶ್ರಾವಣಿಗೆ ಬಂದಿರೋ ಆಸ್ತಿ ಆಸೆಗೋ ಅಥವಾ ಅವಳ ಹತ್ರಕ್ಕಿರೋ ದುಡ್ಡಿನ ಆಸೆಗೋ ನಾವು ಅವ್ರು ಹೇಳ್ದಂಗೆ ಈಗ ಕೇಳ್ಕೊಂಡು ಬಿದ್ದಿರಬೇಕು. ಕರೆಕ್ಟು ಅಲ್ಲ ಕಣ? ನೀನು ಹೇಳಿದ್ರೆ ಸರಿ, ಎಲ್ಲಿ ಕೆಲಸ ಮಾಡ್ಬೇಕಂತಿದ್ದೀಗ? ಎಲ್ಲರೂ ಕೆಲಸ ಹುಡ್ಕೊಂಡು ಹೋಗೋದು ಮಮ್ಮಿ. ಬೆಂಗಳೂರಲ್ಲಿ ಬದುಕೋ ಕೆಲಸ ಅಂತ ಸಿಗಲ್ವೇ? ಯಾವ್ದಾರ ಪೆಟ್ರೋಲ್ ಬಂಕಲ್ಲೋ ಅಥವಾ ಯಾವ್ದಾರ ಆಫೀಸಲ್ಲೋ ಅಥವಾ ಬಾರಲ್ಲೋ, ಬಾರ್ ಕಾಫಿ ಬಾರಲ್ಲೋ ಕೆಲಸ ಹುಡುಕ್ತೀನಿ ಅಷ್ಟೇ. ನೀನು ಹೊರಗೆ ಹೋಗಿ ಕೆಲಸ ಮಾಡು, ನಾನು ಇಲ್ಲೇ ಕೆಲಸ ಮಾಡ್ಕೊಂಡಿದ್ದು ಆ ಶ್ರಾವಣಿ ಮೇಡಮನ್ನ ಬುಟ್ಟಿಗೆ ಹಾಕೋತೀನಿ. ಯಾಕೆಂತಂದರೆ ಅವರನ್ನು ನೈಸ್ ಮಾಡಿದರೆ ಅಲ್ವೇನೋ ನಮಗೇನಾದರೂ ಗಿಟ್ಟೋದು. ಅವರೇ ನಮಗಿನ್ನು ಮುಂದೆ ದೇವತೆ. ಅಂದರೆ ಮಮ್ಮಿ ಕ್ಯಾಸೆಟ್ ಚೇಂಜಾ?
ಇಲ್ಲಿ ಕ್ಯಾಸೆಟ್ ಚೇಂಜ್ ಅಂತಲ್ಲ ಕಣ. ಈಗ ನಾವು ಶ್ರಾವಣಿ ಮೇಡಮರ್ನ ಈ ಮನೆಗೆ ಸೊಸೆಯಾಗಿ ಕರ್ಕೊಂಬರ್ಬೇಕು ಅಂತ ಯಾಕೆ ಪ್ಲಾನ್ ಮಾಡಿದ್ದೇಳು? ಅವ್ರ ಹತ್ರ ಕೋಟಿ ಆಸ್ತಿ ಇದೆ. ಆದರೆ ಏನು ಮಾಡ್ದು, ಅವಮ್ಮ ಈ ಮನೆ ಬಾಗಿಲಿಗೆ ಬಂದು ಬರೀ ಕೈ ಆಯಿತು. ಆದರೆ ಈಗ ಅವಳ ತಗೆ ಕೋಟಿ ಆಸ್ತಿ ಒದ್ದುಕೊಂಡು ಬಂದಿದೆ ಅಂದರೆ ಅವರನ್ನ ಚೆನ್ನಾಗಿ ನೋಡಿಕೊಂಡ್ರೆ ತಾನೇ ನಾವು ಚೆನ್ನಾಗಿರೋದು. ಅಂದ್ರೆ ಮಮ್ಮಿ ನೀ ಏನು ಹೇಳ್ತಿರೋದು, ಯಾವಾಗಲೂ ಫಲ ಕೊಡೋ ಅಂತ ಮರದ ನೆರಳಲ್ಲೇ ಇರಬೇಕು ಅಂತ. ಗುಡ್ ಗುಡ್, ವೆರಿ ಗುಡ್. ಐ ಆಮ್ ಆಲ್ವೇಸ್ ಗುಡ್. ವೆರಿ ಗುಡ್. ಸರಿ ಮಮ್ಮಿ, ಎಲ್ಲರ ಕೆಲಸ ಹುಡ್ಕೊಂಡ್ ಬರ್ತೀನಿ. ಒಂದು ನಿಪ್ಪಟ್ಟು ಇಟ್ಕೊಂಡು ಹೋಗಿ ಜೇಬಲ್ಲಿ. ದನ ಕಾಪಿ ಕೊಡೆ ಬೇಡ, ನಾನೇ ತಗೊಂಬರ್ತೀನಿ ಹೋಗಿ. ಅಕ್ಕ, ಬೇಡ, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಸುರೇಂದ್ರ. ಆದರೆ ವಂದನ ಈಗಿರೋ ಪರಿಸ್ಥಿತಿಯಲ್ಲಿ ನೀನು ಹೋಗಿ ಮಾತಾಡ್ಸೋದು ಬೇಡ. ನೋಡು, ನಾವು ಡಾಕ್ಟ್ರು ಹೇಳಿದ್ದನ್ನ ಫಾಲೋ ಮಾಡಬೇಕು. ಈಗ ಅವಳ ಮನಸ್ಥಿತಿ ಬೇರೆ ಥರನೇ ಇದೆ. ಅವಳಿಗೆ ನಾನು ಒಬ್ಳು ಆಡೋ ಮಾತು ಮಾತ್ರ ಅರ್ಥ ಆಗ್ತಿರೋದು. ಅರ್ಥ ಮಾಡ್ಕೋ ಸುರೇಂದ್ರ, ನಾನು ಹೋಗಿ ಮಾತಾಡ್ಸ್ತೇನೆ. ಅಕ್ಕ, ಏನೇ ಆಗಲಿ ಒಂದೇ ಒಂದ್ಸಲ ಅವಳನ್ನ ನೋಡ್ಬೇಕಕ್ಕ. ಅರ್ಥ ಮಾಡ್ಕೋ. ನಾನೊಂದು ಕೆಲಸ ಮಾಡ್ತೇನೆ. ನಾನು ಒಳಗಡೆ ಹೋಗಿ ಅವಳನ್ನ ಪ್ರೀತಿಯಿಂದ ಮಾತಾಡಿಸ್ತೀನಿ. ಅವಳ ರಿಯಾಕ್ಷನ್ ಹೇಗಿದೆ ಅಂತ ನೋಡಿಕೊಂಡು ನಾನು ನಿನ್ನನ್ನು ಕರಿತೀನಿ. ಆಮೇಲೆ ನೀನು ಒಳಗೆ ಬಾ, ಸರಿನಾ? ಅಂದರೆ ಸುರೇಂದ್ರ ಇಲ್ಲಿಗೆ ಬಂದಿರೋದು ವಂದನಂಗೆ ಗೊತ್ತಾಗಿಲ್ಲ. ನನ್ನ ಮಗಳನ್ನ ನೋಡಬೇಕು. ಅವಳನ್ನ ಒಳಗಡೆ ಬಿಡಿ. ನನ್ನ ಮಗಳನ್ನ ಇವತ್ತು ಮಾತ್ರ ಅಲ್ಲ, ಇನ್ಯಾವತ್ತೂ ನೀನು ನಿನ್ನ ಮಗಳನ್ನ ನೋಡೋಕ್ಕಾಗಲ್ಲ. ನಿನ್ನ ಮಗಳಿಂದ ನೀನು ಜೀವನ ಪೂರ್ತಿ ದೂರ ಆಗಿರ್ತೀಯ. ನಿನ್ನ ಮಗಳು ತಾಯಿ ಇದ್ದು ತಪ್ಪಲಿಯಾಗಿ ನರಳ್ತಾಳೆ. ಹಾಗೆ ಮಾಡ್ಬಿಡ್ತೀನಿ, ಹುಷಾರ್. ವಿಜಯಾಂಬಿಕಾ, ಬಿಡಲ್ಲ, ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ತಾಯಿ ಮಗಳನ್ನ ಬೇರೆ ಮಾಡಕ್ ಹೊಟ್ಟಿದ್ಯಾ ನೀನು? ನನ್ನ ಮಗಳನ್ನ ಒಳಗಡೆ ಕಳಿಸ್ತೀಯೋ ಕಳಿಸಲ್ವೋ? ಕಳಿಸ್ದಿಲ್ಲ ಅಂದ್ರೆ ನಿನ್ನ ಇವತ್ತೇ ಇಲ್ಲೇ ಕೊಲೆ ಮಾಡ್ಬಿಡ್ತೀನಿ. ನೀನು ಮೋಸ್ತಾತಿ, ಕೊಲೆಗಾತಿ. ನಿನ್ನಂತೋಳು ಬದುಕಿರ್ಬಾರ್ದು. ನಿನ್ ಕುತ್ತಿಗೆ ಹಿಸ್ಕಿ ನಾನು ಇವತ್ತು ನಿನ್ನ ಇಲ್ಲೇ ಕೊಂದು ಬಿಡ್ತೀನಿ. ನನ್ನ ಮಗಳನ್ನ ಒಳಗಡೆ ಕಳಿಸ್ತೀಯೋ ಕಳಿಸಲ್ವೋ? ಹೇಳು, ಕಳಿಸ್ತೀಯೋ ಕಳಿಸಲ್ವೋ? ಅಯ್ಯೋ ವಂದನ, ಬಿಡು ವಂದನ. ಅಯ್ಯೋ ಅಕ್ಕ, ಅಕ್ಕ, ಅಯ್ಯೋ ಬೇಡ ವಂದನ, ಪ್ಲೀಸ್ ಬಿಟ್ಬಿಡಮ್ಮ. ಅಯ್ಯೋ ವಂದನ, ನಂಗೆ ನೋವಾಗ್ತಿದೆ, ಬಿಟ್ಬಿಡು. ಕುತ್ತಿಗೆ ಸಿಗ್ಬೇಡ ವಂದನ. ಅಕ್ಕ, ಏನಾಯ್ತಕ್ಕ? ಅಕ್ಕ, ಅಲ್ಲಿ ಏನಾಗ್ತಿದೆ? ಬಿಡು ವಂದನ. ಅಯ್ಯೋ ಅಮ್ಮ. ಅಕ್ಕ, ನಿನ್ಗೇನಾಗಿಲ್ಲ ತಾನೆ? ನೀವಿಲ್ಲೇ ಇದ್ದೀರಾ ರೀ? ನನಗೇನು ಆಗಿಲ್ಲ ರೀ. ಬಾಗಿಲು ತೆಗೀರಿ. ನಾನು ಹೇಳಿಲ್ವಾ ಸುರೇಂದ್ರ, ಇದೇ ಕಾರಣಕ್ಕೆ ನಾನು ಪಿಂಕಿನ ಒಳಗೆ ಬಿಡೋದು ಬೇಡ ಅಂತ ಹೇಳಿದ್ದು. ಅವಳು ಮಗು ಅಂತಾನೂ ನೋಡಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಪಿಂಕಿ ಜೀವಕ್ಕೆ ಅಪಾಯ. ಈಗ ನನ್ನ ಕುತ್ತಿಗೆ ಇಸ್ಬಿಟ್ಲು. ನಿಮ್ಮ ಅಕ್ಕನ ಮಾತನ್ನ ಮಾತ್ರ ನಂಬೇಡಿ. ಅವಳು ದೊಡ್ಡ ಮೋಸ್ಕಾತೀರಿ ರೀ. ಬಾಗಿಲು ತೆಗೀರಿ. ನೋಡ್ದ್ಯಾ ಅವಳು ಹೇಗೆ ಮಾತಾಡ್ತಿದ್ದಾಳೆ ಅಂತ? ಈಗ ಹೇಳು, ನೀನ್ ಒಳಗೆ ಹೋಗ್ತೀಯಾ? ಅಯ್ಯೋ, ನಾನು ಒಳಗಡೆ ಹೋಗಿದ್ಕೆ ಅವಳು ಇಷ್ಟೊಂದು ಹೈಪರ್ ಆಗಿ ಮಾತಾಡ್ತಿದ್ದಾಳೆ. ಇನ್ನೇನಾದ್ರೂ ನೀನು ಹೋದ್ರೆ ಅವಳ ರಿಯಾಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಅದರಲ್ಲೂ
ಮಗುನ್ ಕಳಿಸ್ಬೇಕು ಅಂತಿದ್ಯಾ? ಮಗು ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ಅದಕ್ಕೆ ನೀನ್ ಹೊಣೆ ಆಗ್ತೀಯ. ಅಯ್ಯೋ ಇಲ್ಲಕ್ಕ, ಭಾಗಲ್ಲ ಏನೂ ಮಾಡಲ್ಲ. ನೀನು ಯಾವ ಥರ ಹೇಳ್ತೀಯೋ ಆ ಥರನೇ ಮಾಡ್ತೀನಿ. ಸದ್ಯಕ್ಕೆ ಪಿಂಕಿ ಅವಳನ್ನ ನೋಡೋದು ಬೇಡ. ರೀ 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 ಬಾಗಲ್ ತೆಗೀರಿ, ಬಾಗಲ್ ತೆಗೀರಿ, ರೀ ಬಾಗಲ್ ತೆಗೀರಿ, ರೀ. ಕೇಳಿಸ್ಕೊಂಡಿಲ್ಲ ನಿನ್ ಗಂಟ ಮಾತಾಡಿದ್ದನ. ಇನ್ನು ಮುಂದೆ ಈ ರೂಮೇ ನಿನ್ ಪ್ರಪಂಚ. ನೀನು ಇಲ್ಲೇ ಒಂಟಿಯಾಗಿ ಬಿದ್ದು ಕೊಳ್ತು ಸಾಯ್ಬೇಕು. ಮೇಡಮರೇ, ಏನಿದು? ನೀರು. ಭಾರಿ ಸೇವೆ ನಡೀತಿದೆ. ಏನಾಯ್ತು ಮೇಡಮರೇ? ಅಯ್ಯೋ, ಬೆಳಗ್ಗೆ ದೋಸೆ ಮತ್ತು ಚಟ್ನಿ ತಿನ್ನಲ್ಲ, ಆ ಚಟ್ನಿ ತುಂಬ ಖಾರ ಇತ್ತು ಅನ್ಸುತ್ತೆ. ಎದೆ ಉರಿತಾ ಇದೆ. ಎಲ್ಲೋದ್ರು ಇವರು? ಮೇಡಮರೇ, ಮಜ್ಜಿಗೆ. ಇದ್ಯಾಕೆ? ಇದನ್ನು ಕುಡಿದ್ರೆ ಎದೆ ಊರಿಗೆಲ್ಲ ಹೋಗುತ್ತೆ. ಕುಡಿ ಕುಡಿ. ಏನಿದು ಫಟಾಫಟ್ ಅಂತ ಎಲ್ಲ ಕೆಲಸಗಳು ಆಗ್ತಿದೆ? ನಾನು ಪಟಾಪಟ್ ಅಂತ ಸೇವೆ ಮಾಡದೇ ಇದ್ರೆ ಚಟಾಚಟ್ ಅಂತೇಳಿ ಬೆನ್ನುಮೂಳೆ ಮುರಿತೀರಲ್ಲ ಮೇಡಮ್, ಅದಕ್ಕೆ. ಓ, ಇಷ್ಟೆಲ್ಲ ಸೇವೆ ನಡೀತಿರೋದು ಭಯಕ್ಕ? ನೋಡಿ ನೋಡಿ, ಮತ್ತೆ ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ ನೀವು. ಭಯ ಅಲ್ಲ ಮೇಡಮ್, ಇದು ಭಕ್ತಿಯಿಂದ ಮಾಡ್ತಾ ಇದ್ದೀನಿ. ನಾನು ನಿಮಗೋಸ್ಕರ ಏನು ಮಾಡೋದಕ್ಕೂ ಸಿದ್ಧ. ಆಯ್ತಾಯ್ತು, ನೋಡ್ತಾ ಇದ್ದೀನಿ. ಆದರೂ ನೀವು ಈ ಥರ ಸೇವೆ ಮಾಡ್ತಿರೋದನ್ನ ಯಾರಾದರೂ ಮನೇಲಿ ನೋಡಿದ್ರೆ ಅನುಮಾನ ಬರುತ್ತಷ್ಟೆ. ಓ ಹೌದಲ್ಲ, ಆಯ್ತು ಮೇಡಮರೇ, ಇನ್ಮೇಲಿಂದ ಮರೆಯಲ್ಲಿ ನಿಂತೇ ಸೇವೆ ಮಾಡ್ತೀನಿ. ಹಾಂ ಸರಿ. ಹೌದು, ನಿಮ್ಮ ಮಗನ ಕತೆ ಏನಾಯಿತು? ಯಾವಾಗಿಂದ ಕೆಲ್ಸಕ್ಕೆ ಹೋಗ್ತಾರಂತೆ? ನಾಳೆಯಿಂದನೇ ಕೆಲಸ ಹುಡ್ಕೊಂಡು ಹೋಗ್ತೀನಿ ಅಂತ ಅಂದ. ಅದಕ್ಕೆ ನಾನು ನಾಳೆ ಅಂದರೆ ಹಾಳು, ಇವತ್ತಿಂದನೇ ಬಾಳು ಅಂತ ಹೇಳಿ ಕೆಲಸ ಹುಡುಕು ಅಂತ ಕಳಿಸಿದ್ದೀನಿ. ಅವನು ಹುಡ್ಕೊಂಡು ಹೋಗಿದ್ದಾನೆ. ಗುಡ್. ಆದರೂ ಆ ಮುಖಕ್ಕೆ ಯಾರು ಕೆಲಸ ಕೊಡ್ತಾರೋ ಏನೋ ಒಂದು ಗೊತ್ತಿಲ್ಲ. ತುಂಬ ವರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಕೆಲಸ ಹುಡ್ಕೊಂಡು ಅದೆಲ್ಲಲ್ಲಿದ್ದನೋ ಏನೋ. ಛೇ 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 ಪಾಪ, ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋಯ್ತು, ಕೆಲಸ ಅನ್ನೋದು ಕಮ್ಮಿ ಆಗೋಯ್ತು. ಈ IT BT ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಅಂತ ಅಂದ್ಬಿಟ್ಟು ಕೊಡ್ತಾರೆ. ನಾನು ವರ್ಕ್ ಫಾರ್ ಹೋಮ್ ಅಂತ ಮನೆಗೋಸ್ಕರ ದುಡಿಯೋಕ್ಕೆ ಬೀದಿ ಬೀದಿ ಅಲಿಯಂಗೆ ಆಗೋಗಿದೆ. ಹೆಂಗಾದ್ರೂ ಮಾಡಿ ಕುತ್ಕೊಂಡು ದುಡ್ಡು ಎಣಿಸ್ಬೇಕು. ಆ ಥರದ ಕೆಲಸ ಎಲ್ಲರ ಸಿಕ್ಕಿಬಿಟ್ರೆ ಆಹಾ, ನನ್ನಂಥ ಸ್ವರ್ಗ ಸುಖಿ ಇನ್ಯಾರೂ ಇಲ್ಲ. ಅವ್ವಾ, ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಕೋಟಿ ಕೋಟಿ ಹಣ ಕಳೆದುಕೊಂಡ ಗಂಡನ ಕಾಲು ಮುರಿದ ಹೆಂಡತಿ. ಯೋ, ಪೇಪರ್ ತಗೊಂಡಿರೋದು ನೀನು ಓದೋದಿಕ್ಕೆ, ನಿನ್ನ ಪಾಡಿ ನಿನ್ನ ಮನ್ಸಿನಲ್ಲಿ ಓದ್ಕೋ. ಊರೆಲ್ಲ ಕೇಳಂಗ ಅದ್ಯಾಕೆ ಓದ್ತೀಯ? ಅದಕ್ಕೆ ಬೇಜಾನ್ ಮೀಡಿಯಾಗಳಿದಾವೆ. ನನಗೆ ಓದಕ್ಕೆ ಬರೋದೇ ಹೀಗೆ.
ಇಷ್ಟ ಇದ್ರೆ ಕೇಳು, ಇಲ್ಲ ಕಿವಿ ಮುಚ್ಕೋ, ಇಲ್ಲ ಅಂದ್ರೆ ಎದ್ದು ಹೋಯ್ತಾ ಇರು. ಆಯ್ತು ಬಿಡಪ್ಪ, ಕಿವಿ ಮುಚ್ಕೊಳ್ಳೋಕ್ಕೆ ಕೈಯಲ್ಲಿ ಶಕ್ತಿ ಇಲ್ಲ, ಎದ್ದೋಗೋಣ ಅಂದರೆ ಕಾಲಲ್ಲಿ ಶಕ್ತಿ ಇಲ್ಲ. ಓದ್ಕೋ, ನಿನ್ಗೆ ಅದು ಹೆಂಗೆ ಬರ್ತದ ಹಂಗೆ ಓದ್ಕೋ. ಬಿಟ್ಟಿ ದುಡ್ಡಿಗಾಗಿ ಆಕ್ಷನ್ ನಾಟಕವಾಡಿ ಹಣ ಕಿತ್ತ ಯುವಕ. ಎಂತೆಂಥ ಜನ ಇರ್ತಾರೆ ನೋಡಿ ಸರ್. ಆಹಾ, ಎಂಥ ಸೂಪರ್ ಐಡಿಯಾನೋ ಇದು. ಕೆಲಸ ಗಿಟ್ಟಿಸ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆ ದಾರಿ ಬೇರೆ ಇಲ್ಲ. ಯಾವ್ದಾದ್ರು ಒಂದು ಒಳ್ಳೆ ಶ್ರೀಮಂತರ ಕಾರ್ ಬರೋದನ್ನು ನೋಡಿಕೊಂಡು ನಾನೇ ಹೋಗಿ ಗುದ್ದದಂಗೆ ನಾಟಕ ಮಾಡಿಬಿಟ್ಟು ಹೇಗಾದ್ರೂ ಮಾಡಿ ಅವ್ರ ಹತ್ರ ಕಾಸು ಗಿಟ್ಟಿಸ್ಕೋಬೇಕು, ಅಥವಾ ಅವ್ರ ಹತ್ರಕ್ಕೆ ಕೆಲಸನಾರ ಗಿಟ್ಟಿಸ್ಕೋಬೇಕು. ಅಪ್ಪಿ ತಪ್ಪಿ ನಿಜವಾಗ್ಲೂ ಗುದ್ದಿ ಕೈಯೋ ಕಾಲ ಮುರಿದೋಗ್ಬಿಟ್ರೆ ಓದಿದ್ರು ಗುದ್ಲಿ ಏನು ಮಾಡೋಕ್ಕಾಗತ್ತೆ, ಕೈಯೋ ಕಾಲ ಪೆಟ್ಟಾಗುತ್ತೆ ಅಷ್ಟೇ ತಾನೇ. ಒಂದಷ್ಟು ದಿನ ಬೆಡ್ ರೆಸ್ಟು ಅಂತಾಗುತ್ತೆ. ಬ್ರೆಡ್ಡು, ಬಟರು, ಹಾಲು, ಹಣ್ಣು ಎಲ್ಲ ಸಿಗುತ್ತೆ. ಆಸ್ಪತ್ರೆ ಖರ್ಚು ಅವರೇ ನೋಡ್ಕೋತಾರೆ. ಆ ಶ್ರೀಮಂತರಿಗೆ ಏನಾರ ಕನಿಕರ ಏನಾರ ಬಂದುಬಿಟ್ರೆ ಅವ್ರ ಹತ್ರಕ್ಕೆ ಹಾಗೆ ಕೆಲಸನೂ ಗಿಟ್ಟಿಸ್ಕೋಬೋದು. ಲೇ ಸುಂದ್ರ, ಇದಕ್ಕಿಂತ ಒಳ್ಳೆ ಅವಕಾಶ ಬೇರೆ ಇಲ್ಲ ಕಣೋ. ಸೂಪರ್ ಏನೋ. ದಾರಿ ಯಾವದಯ್ಯ ವೈಕುಂಠಕ್ಕೆ. ದಾರಿ ಎದುರುಗಡೆ ಕಾಣಿಸ್ತಾ ಇದೆ, ಒಂದು ಕಾರು ಬರ್ತಾ ಇದೆ. ನೋಡಿದ್ರೆ ಶ್ರೀಮಂತರ ಮನೆ ಕಾರೇ ಕಂಡಂಗೆ ಕಾಣಿಸ್ತಾ ಇದೆ. ಹೇಗಾದ್ರೂ ಮಾಡಿ ಅದಕ್ಕೆ ಗುದ್ದದಂಗೆ ಮಾಡಿ ನಾನು ಬಿದ್ದು ಕೆಲಸ ಗಿಟ್ಟಿಸ್ಕೊಳ್ಳೇಬೇಕು. ಸುಂದ್ರ, ಸೂಪರ್ ಕಣೋ. ಅಯ್ಯೋ, ಕಾರ್ ಗುದ್ದಿ ಕಾಲೇ ಮುರಿದಾಕ್ಬಿಟ್ರಲ್ಲಪ್ಪ. ಒಲೆ ಒಲೆ, ನಾನು ಹೆಂಗೆ ಬದುಕ್ಲಿ ಇನ್ನು? ಅಯ್ಯೋ ದೇವ್ರೇ, ಅವಾ, ಅಯ್ಯೋ ಕಾರ್ ಗುದ್ದಿ ಕಾಲೇ ಮುರಿದಾಕ್ಬಿಟ್ರಲ್ಲಪ್ಪ. ಮನ